ಭಾರತಕ್ಕೆ ಬಂದಿರುವ ಬಾಂಗ್ಲಾದೇಶದ ಪಿಎಂ ಶೇಖ್ ಹಸೀನಾ ಇತ್ತೀಚೆಗೆ ಸುದ್ದಿಯಲ್ಲಿರುವ ನಮ್ಮ ನೆರೆ ದೇಶವಾದ ಬಾಂಗ್ಲಾದೇಶದಲ್ಲಿ ಬಹಳ ಸಮಯದ ಹೋರಾಟದ ನಂತರ ಬಾಂಗ್ಲಾದೇಶದ ಸರ್ಕಾರ ಬಿದ್ದೋಗಿದೆ. ಇದರ ಹಿಂದಿನ ಕಾರಣ ಒಂದು ಸರ್ವಾಧಿಕಾರ ಸರ್ಕಾರ ಅಲ್ಲ, ಡೊನಾಲ್ಡ್ ಲೂ. ಯಾರಿವನು? ಡೊನಾಲ್ಡ್ ಲೂ ಅಸಿಸ್ಟೆಂಟ್ ಸೆಕ್ರೆಟರಿ ಬ್ಯೂರೋ ಆಫ್ ಸೌತ್ ಅಂಡ್ ಸೆಂಟ್ರಲ್ ಏಷಿಯನ್ ಅಫೇರ್ಸ್ ಅಲಿಯಾಸ್ ದ ರೆಜಿಮ್ ಚೇಂಜರ್ ಅಂತಾನೂ ಕರೆಯುತ್ತಾರೆ. ಅಂದರೆ ಆಡಳಿತವನ್ನು ಬದಲಾಯಿಸಿದವನು ಅಂತ ಅರ್ಥ. ಇವನು ಪಾಕಿಸ್ತಾನದಲ್ಲಿದ್ದ ಇಮ್ರಾನ್ ಖಾನ್ ಸರ್ಕಾರವನ್ನು ಅಲುಗಾಡಿಸಿದಂಥ ವ್ಯಕ್ತಿ. ಇದರ ಬಗ್ಗೆ ಬಾಂಗ್ಲಾದೇಶದ ಪಿಎಂ ಶೇಖ್ ಹಸೀನಾ ಎಕ್ಸ್ ಪಿಎಂ ಆಫ್ ಬಾಂಗ್ಲಾದೇಶ್ ಶೇಖ್ ಹಸೀನಾ ಅವರು ಇದರ ಬಗ್ಗೆ ಮೊದಲೇ ಹೇಳಿಕೆಯನ್ನು ಕೊಟ್ಟಿದ್ದರು. ಪಶ್ಚಿಮ ರಾಷ್ಟ್ರಗಳಲ್ಲಾದ ಒಂದು ದೇಶ ಯುಎಸ್ ಬಾಂಗ್ಲಾದೇಶದಲ್ಲಿರುವ ಸೇಂಟ್ ಮಾರ್ಟಿನ್ ಹೆಸರಿನ ಐಸ್ಲ್ಯಾಂಡ್ನಲ್ಲಿ ತನ್ನ ನೇವಲ್ ಬೇಸ್ ಅನ್ನು ನಿರ್ಮಿಸಲು ಅವಕಾಶವನ್ನು ಕೇಳಿದರು. ಆದರೆ ಪಿಎಂ ಶೇಖ್ ಹಸೀನಾ ಅವರು ಅದಕ್ಕೆ ಅವಕಾಶವನ್ನು ನೀಡಿರಲಿಲ್ಲ. ಅದೇ ಕಾರಣಕ್ಕಾಗಿ ಯುಎಸ್ ಒಳಸಂಚನ್ನು ರೂಪಿಸಿ ಒಂದು ಸಂಚನ್ನು ಮಾಡಿದರು. ಅದೇ ಸ್ಟೂಡೆಂಟ್ ಪ್ರೊಟೆಸ್ಟ್ ಅಂಡ್ ಆಡಳಿತವನ್ನು ಬದಲಾಯಿಸುವುದು. ಕ್ವಶನ್ ಏನಂದ್ರೆ, ಯಾಕೆ ಯುಎಸ್ ತನ್ನ ನೇವಲ್ ಬೇಸ್ ಅನ್ನು ಬೇ ಆಫ್ ಬಾಂಗ್ಲಾದೇಶದಲ್ಲಿ ನಿರ್ಮಿಸಲು ಅವಕಾಶವನ್ನು ಕೇಳುತ್ತಿದೆ?